ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ಪ್ಯಾಂಟ್ದು ಕಟಿಂಗ್ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಒಂದು ಸ್ಟ್ರೈಟ್ ಪ್ಯಾಂಟ್ ಏನು ಹೇಳ್ತೀರಾ, ಸಿಗರೆಟ್ ಪ್ಯಾಂಟ್ ಏನು ಹೇಳ್ತೀರಾ, ಅದರದ್ದು ಕಟಿಂಗ್ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಕಟ್ ಮಾಡ್ತಿರೋದು ಟಾಪ್ ಕಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಯೂನಿಫಾರ್ಮು, ಕಾಲೇಜ್ ಯೂನಿಫಾರ್ಮು. ಅವರು ಹೇಳಿರೋದು ನನಗೆ ಪ್ಯಾಂಟು ಸ್ಟ್ರೈಟ್ ಪ್ಯಾಂಟು ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ತೋರಿಸ್ತೀನಿ. ಇದು ನಾರ್ಮಲಿ ನಾನು ಟಾಪ್ ಕಟಿಂಗ್ ನಾನು ನಿಮಗೆ ತೋರಿಸಿದ್ನಲ್ವ. ಸೊ ಹಾಗಾಗಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ನಿಮಗೆ ಮುಂಚೆ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಟಾಪ್ ಕಟಿಂಗು ಯಾವ ಥರ ಮಾಡಬೇಕು ಅಂತ. ಹಾಗಾಗಿ ಇದ್ರದ್ದು ಬಂದುಬಿಟ್ಟು ನೆಕ್ ವಿಡ್ತ್ ನಾನು 2.5 ಇಟ್ಕೊಂಡಿದ್ದೀನಿ. 3.5 ಬಂದು ನಾನು ಶೋಲ್ಡರ್ ಇಟ್ಕೊಂಡಿದ್ದೀನಿ. ಇದು ಯೂನಿಫಾರ್ಮ್ ಟಾಪು. ಹಾಗಾಗಿ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 40 ಚೆಸ್ಟ್ ಮೆಜರ್ಮೆಂಟು. ಅದಕ್ಕೆ ಅನುಗುಣವಾಗಿ ನಾನಿವಾಗ ಕಟಿಂಗ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿಕೊಂಡು ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಆ್ಯಕ್ಚುಲಿ ನೋಡಿ ಇವಾಗ ಈ ಥರ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಇವಾಗ ಲೈನ್ಸ್ ಎಲ್ಲ ಜಾಯಿಂಟ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಲೈನಿಂಗ್ ಏನು ಹಾಕ್ತಾಯಿಲ್ಲ, ಲೈನಿಂಗ್ ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಹಾಗೆ ಕಟ್ ಮಾಡಿ ಸ್ಟಿಚ್ ಮಾಡ್ತಿರೋದು. ನಾನು ಕಟ್ಟಿಂಗ್ ಅಷ್ಟೇ ಮಾಡಿಕೊಟ್ಟಿದ್ದು. ಇನ್ನೊಬ್ಬರು ಬರ್ತಾರಲ್ಲ ವರ್ಕರು, ಅವರು 2 ಟಾಪ್ನೂ ಸ್ಟಿಚಿಂಗ್ ಮಾಡಿದರು. ಆಲ್ರೆಡಿ ಇವತ್ತು ಕೊಡಬೇಕಿತ್ತು, ನೆನ್ನೆನೂ ಬಂದು ಕೇಳ್ಕೊಂಡೋದ್ರು ಅವರು. ಇವತ್ತು ಕೊಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಅದರದ್ದು ಕಟ್ಟಿಂಗ್ ಮಾಡ್ತಾಯಿದ್ದೆ. 2 ಟಾಪು ಮತ್ತು 2 ಪ್ಯಾಂಟು. ಈ ಥರ ಕಟ್ ಮಾಡಿ ಮತ್ತು ನೆಕ್ಸ್ಟ್ ಬಂದು ಪ್ಯಾಂಟು ತೋರಿಸ್ತೀನಿ ನಾನು ಯಾವ ಥರ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ. ಅಂದರೆ ಇವಾಗ ಸ್ವಲ್ಪ ಒಬ್ಬರಿಂದ ಒಬ್ಬರು ಹಾಗೆ, ಅಂದರೆ ನನಗೆ ಟೈಮ್ ಇಲ್ಲ ಅಂತ ಅಂದ್ರೂ ಸರಿ ಅಕ್ಕ ಹಾಗೆ ನೋಡ್ಕೋತೀವಿ ಅಂತ ಹೇಳಿ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ತೋರಿಸ್ಕೊಡ್ತಾ ಹಾಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನು ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅದನ್ನೇ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಸ್ಟ್ರೈಟ್ ಪ್ಯಾಂಟ್ ಬಗ್ಗೆ. ಓಕೆನಾ? ಇದು ಟಾಪ್. ಆ್ಯಕ್ಚುಲಿ ಇವಾಗ ಪ್ಯಾಂಟ್ ಕಟ್ ಮಾಡ್ತಾ ಇದ್ದೀನಿ. ಇವ್ರದ್ದು ಪ್ಯಾಂಟ್ ಲೆಂತು 41 ಇದೆ. 41ಗೆ ನಾವು ಮೇಲ್ಗಡೆ ಇದು ಏನಿದೆ ಬೆಲ್ಟಿಗೆ, ಅಂದರೆ ಇದು ಫೋಲ್ಡ್ ಮಾಡ್ತೀವಲ್ಲ ಬೆಲ್ಟಿಗೆ, ಅದಕ್ಕೆ ನಾನು ಇಲ್ಲಿ 2 ಇಂಚು ಬಿಟ್ಟಿದ್ದೀನಿ ಮೇಲ್ಗಡೆ. ಕೆಳಗಡೆ ಬಂದು ಏನು ಮಾಡಬೇಕು, ಲೆಂತು 41 ಇದೆ ಅಲ್ವ ಲೆಂತು, ಅವರಿಗೆ 41 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಇದು ಕೆಳಗಡೆ. ಏನಕ್ಕೆ? ಫೋಲ್ಡಿಂಗಿಗೆ, ಕೆಳಗಡೆನೂ ಫೋಲ್ಡಿಂಗ್ ಮಾಡ್ತೀವಲ್ಲ ಅದಕ್ಕೆ ಇವಾಗ ಇಲ್ಲಿಗೂ ಬಿಡ್ತಾ ಇದ್ದೀನಿ ನಾನು. 41 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಫೋಲ್ಡಿಂಗಿಗೆ ಬಿಡ್ತೀನಿ. ಇದು ಹೆಂಗೆ ತಗೋಬೇಕಂದ್ರೆ, ಸ್ಕೂಲ್ ಪ್ಯಾಂಟು ಅವರು ಸ್ಟ್ರೈಟ್ ಪ್ಯಾಂಟ್ ಹೊಲಿಯೋಕೆ ಹೇಳಿದ್ದಾರೆ. ಆರಾಮಾಗಿರುತ್ತೆ, ಬಟ್ ಅವರು ಹೆಂಗೆ ಇಷ್ಟಪಡ್ತಾರೆ ಹಂಗೆ. ಇದು 41 ಇದೆ ಅವ್ರದ್ದು. ವೇಸ್ಟ್ ಕೂಡ ಅಂದರೆ ಹಿಪ್ಪುದು ಕೂಡ ಅವ್ರದ್ದು 41 ಇದೆ. ನಾವಿವಾಗ ಏನು ಮಾಡಬೇಕು, 41 ಡಿವೈಡೆಡ್ ಬೈ 4 ಮಾಡಿ ಅದಕ್ಕೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಬೇಕು. ಓಕೆನಾ? ಅಲ್ಲಿಗೆ ನನಗೆ 12.25 ಬರುತ್ತೆ. 12.25 ನಾನಿವಾಗ ಇಲ್ಲಿಗೆ 12.25 ತಗೋತೀನಿ. ಮತ್ತು ಇದ್ರದ್ದು ಲೆಂತ್ ಅಂದರೆ ಏನು ಹೇಳ್ತೀವಿ, ಸೀಟ್ ಲೆಂತ್ ಅಂತೀವಲ್ಲ, ಅದು ಬಂದು ನಾವು ಎಷ್ಟು ಇಟ್ಕೋಬೇಕು ಅಂದರೆ ಅದು ಅಷ್ಟೇ 41 ಡಿವೈಡೆಡ್ ಬೈ 4 ಮಾಡಿ ಪ್ಲಸ್ 2 ಇಂಚು ಆ್ಯಡ್ ಮಾಡಿ ಲೂಸಿಂಗಿಗೆ. ನಾನು ಇವಾಗ ಅಷ್ಟೇ ತಗೋತಾ ಇದ್ದೀನಿ, 12.25 ಈ ಥರ. ಈಗ ಇಲ್ಲಿಗೆ ಗೆರೆ ಹಾಕ್ಕೋಬೇಕು. ಮತ್ತು ಇಲ್ಲಿಗೆ 2 ಇಂಚು ತಗೊಳ್ಳೋಣ. 2 ಇಂಚ್ ತಗೊಂಡು ಈಗ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 14 ಕಾಲು ಇದೆಯಲ್ಲ, 14 ಕಾಲಲ್ಲಿ ನಾನು ಆಫ್ ಮಾಡ್ಕೋತೀನಿ. ಇದು 14 ಕಾಲಿಗೆ
ಅರ್ಧ ಅರ್ಧ ಮಾಡ್ಕೊಂಡಾಗ ನೋಡಿ ಇಷ್ಟಕ್ಕೆ ಮಧ್ಯಕ್ಕೆ ಬಂತಲ್ವ. ಈಗ ಇದು ಲೆಂತು ನಮ್ಮದು ಪ್ಯಾಂಟು ಲೆಂತ್ ಇದು. ಇದಕ್ಕೆ ಟೈಮ್ ಆಯಿತಾ ಕವಿತಾ ಅವರೇ? ಈಗ ಇಲ್ಲಿ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ 7 ಇದೆ ಅಲ್ವಾ. ಈಗ ಇಲ್ಲಿಗೂ ಅಷ್ಟೇ ನೋಡಿ 7 ತಗೋತೀನಿ. ಇವಾಗ 7 ತಗೊಂಡು ಈಗ ಆ ಕಡೆಯಿಂದ ಇಲ್ಲಿಗೆ 4 ಇಂಚ್ ಇಟ್ಕೋತೀನಿ. ಇಲ್ಲಿಂದ ಈ ಕಡೆಗೂ ಅಷ್ಟೇ 4 ಇಂಚು ನಾನು ಇಟ್ಕೊಂಡಿದ್ದೀನಿ. ಸೆಂಟ್ರ್ ಪಾಯಿಂಟ್ ಏನಿದೆ ಸೆಂಟ್ರ್ ಪಾಯಿಂಟ್ ತಗೊಂಡು ಆ ಕಡೆಗೆ 4 ಇಂಚು ಈ ಕಡೆಗೆ 4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇವಾಗ ಇದು ಏನಿದೆ ಸೀಟ್ ಲೆಂತ್ ಅಂತೀವಿ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಇಲ್ಲಿಗೆ ಮ್ಯಾಚ್ ಮಾಡಬೇಕು. ಈ ಲೈನಿಗೂ ಇಲ್ಲೇನಿದೆ ಈ ಲೈನಿಗೂ ಈ ಥರ. ಮತ್ತು ಇದೂ ಅಷ್ಟೇ ಈ ಥರ. ಈ ಬೆಂಡ್ ಸ್ಕೇಲ್ ಇದೆ, ಅದು ಎಲ್ಲೋಯ್ತೋ ಗೊತ್ತಿಲ್ಲ, ಸಿಗ್ತಾ ಇಲ್ಲ ನನಗೆ. ಇಲ್ಲಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದು ಸ್ವಲ್ಪ ನಮಗೆ ಬೆಂಡ್ ಸ್ಕೇಲ್ ಇದ್ದವಾಗ ಈ ಥರ ಬರುತ್ತೆ, ನೀಟಾಗಿ ಶೇಪು ನೀಟಾಗಿ ಬರುತ್ತೆ. ಓಕೆನಾ? ಹೀಗೆ ಇದು ಸ್ಟ್ರೈಟ್ ಪ್ಯಾಂಟು ಬಂದು ಇದೇನಂದರೆ ಫ್ರಂಟ್. ಇದು ಫ್ರಂಟು ನಾನಿವಾಗ 2 ಪ್ಯಾಂಟಿಗೆ ಹಾಕ್ಕೊಂಡಿರೋ. ಆ್ಯಕ್ಚುಲಿ ಏನಾಯ್ತಂದರೆ ಫ್ರಂಟು ಕಟ್ ಮಾಡಬೇಕಾದ್ರೆ ಫೋನು ಆಫ್ ಆಗೋಯ್ತು. ಅಂದರೆ ಮೆಮೊರಿ ಫುಲ್ ಆಗಿತ್ತು, ಸ್ಟೋರೇಜ್ ಇರಲಿಲ್ಲ. ಹಾಗಾಗಿ ಅದು ಆಫ್ ಆಯಿತು. ಮತ್ತು ನಾನು ಸ್ಟೋರೇಜೆಲ್ಲ ಕ್ಲಿಯರ್ ಮಾಡಿಕೊಂಡು ಇವಾಗ ಮತ್ತೆ ಹಾಕೋತಾ ಇದ್ದೆ ನೋಡಿ. ಇವಾಗ ಈಗೇನು ಕಟ್ ಮಾಡಿ ಈಗ ಹಾಕ್ತಾ ಇದ್ದೀನಲ್ಲ ಆ ಪೀಸ್, ಇವಾಗ ಏನು ಮಾರ್ಕ್ ಮಾಡಿ ತೋರಿಸಿದ್ನಲ್ಲ ನಾನು ನಿಮಗೆ, ಅದೇ ಪೀಸು ಕಟ್ ಮಾಡಿದ್ದೀನಿ. ಕಟ್ಟಿಂಗ್ ಮಾಡೋದು ಒಂದು ನಿಮಗೆ ವಿಡಿಯೋ ಆಗಲಿಲ್ಲ. ಇವಾಗ ಕಟಿಂಗ್ ಮಾಡಿರೋದನ್ನ ನೋಡಿ. ಇದು ಬ್ಯಾಕ್ ಪಾರ್ಟ್ ಏನಿದೆ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಅಂದರೆ ಒಂದೇ ಅನ್ಕೊಳ್ಳಿ. ಈಗ 2 ಪ್ಯಾಂಟ್ ಕಟ್ ಮಾಡ್ತಾ ಇರೋದು ನಾನು. ಇದು ಇದು ಫ್ರಂಟ್. ಇವಾಗ ಹಾಕೊಂಡಿರೋದು ಇದು ಬ್ಯಾಕು. 2 ಹಾಕ್ಕೊಂಡಿದ್ದೀನಿ. ಹಂಗಂತ 2 ಹಾಕೋಬಾರ್ದು, ಒಂದೊಂದೇ. ಒಟ್ಟಿನಲ್ಲಿ ಸಿಂಗಲ್ ಪ್ಯಾಂಟ್ ಸ್ಟಿಚ್ ಮಾಡಬೇಕಾದ್ರೆ 1 ಹಾಕೊಂಡ್ರೆ ಸಾಕು. ಈಗ ಇಲ್ಲೇನು ಮಾಡಬೇಕು ಅಂದರೆ ಸ್ಟ್ರೈಟಾಗಿ ಇಲ್ಲೇನಿದೆ ಅದಕ್ಕೆ ಸ್ಟ್ರೈಟಾಗಿ ಒಂದು ಗೆರೆ ಹಾಕೋಬೇಕು. ಮೇಲ್ಗಡೆಗೆ ಒಂದು ಸ್ವಲ್ಪ ಬಟ್ಟೆ ಬಿಡಬೇಕು, ಮೇಲ್ಗಡೆಗೂ. ಅದಿಷ್ಟು ಇಂಚು ಅಂತೇನಿಲ್ಲ, ಸುಮ್ಮನೆ ಸ್ವಲ್ಪ 1-1.5 ಬಿಟ್ಟರೆ ಸಾಕು. ಮೇಲ್ಗಡೆಗೂ ಬಿಡಬೇಕು. ಈಗ ಇದನ್ನು ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೋಬೇಕು. ಪ್ಯಾಂಟಿದು ಬ್ಯಾಕ್ ಪಾರ್ಟ್ ಇದು. ಸ್ಟ್ರೈಟಾಗಿ ಒಂದು ಗೆರೆ ಹಾಕಿಬಿಟ್ಟು ಇಲ್ಲೇನಿದೆ ಇದನ್ನು ಇಲ್ಲಿ ಇಷ್ಟೇ ಇರಬೇಕು ಕರೆಕ್ಟಾಗಿ. ಈ ಥರ ಮಾರ್ಕಿಂಗ್, ಓಕೆನಾ? ಇಲ್ಲಿ ಕರೆಕ್ಟಾಗಿ ಇಷ್ಟೇ ಇರಬೇಕು ಈ ಥರ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಮತ್ತು ನಾವೇನು ಇಲ್ಲಿ 2 ಇಂಚ್ ತೊಗೊಂಡಿದ್ವಲ್ಲ, 2 ಇಂಚು ಮಾರ್ಕ್ ಮಾಡಿಕೊಂಡು ಬೇಕು ಇಲ್ಲಿ 2 ಇಂಚು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು, ಮತ್ತು ನೀವು ಹಾಗೆ 2 ಇಂಚಿಗೆ 1.5 ಆದರೂ ಇಟ್ಕೋಬೋದು, 2 ಆದರೂ ಇಟ್ಕೋಬೋದು. ಎಲಾಸ್ಟಿಕ್ ಪ್ಯಾಂಟ್ ಮಾತ್ರನಾ? ಹಾಂ, ಸ್ಟ್ರೈಟ್ ಪ್ಯಾಂಟು ಈಗ ಬರ್ತಾವಲ್ಲ ಸಿಗರೇಟ್ ಪ್ಯಾಂಟು, ಅದು ಈ ಥರ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಏನಿದೆ ಮಾರ್ಕ್ ಮಾಡ್ಕೊಂಡು ಇದನ್ನು ಶೇಪು ಹಿಂಗೆ ಶೇಪ್ ತಗೊಳ್ಳೋದು ಅಷ್ಟೇ. ಇದನ್ನು ಕಟ್ ಮಾಡೋಣ. ಇದೆಲ್ಲ ಎಷ್ಟಿದೆ ಅಷ್ಟೇ ಸೇಮ್. ಆ ಕಡೆ ಸೈಡಲ್ಲಿ ಮಾತ್ರ
2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈಗ ಇದನ್ನು ಹಿಂಗೆ ಕಟ್ ಮಾಡೋದು. ಇದಿಷ್ಟು ಏನು ನೀವೇನಾದರೂ ಅಂದ್ಕೊಳ್ಳಿ, ಸ್ಟ್ರೈಟ್ ಪ್ಯಾಂಟು, ಸಿಗರೇಟ್ ಪ್ಯಾಂಟು, ಇವಾಗ ಬಂದಿರೋ ಸ್ಟ್ರೈಟ್ ಪ್ಯಾಂಟ್ ಇದು. ಇಷ್ಟು ಪ್ಯಾಂಟ್, ಇದಿಷ್ಟೇ ಕಟ್ಟಿಂಗು. ಇದು ಫೋಲ್ಡಿಂಗು ಬರುತ್ತೆ, ಇಲ್ಲೇ ಎಲಾಸ್ಟಿಕ್ ಹಾಕೋದು. ಇಲ್ಲೇ ಫೋಲ್ಡಿಂಗಿಗೆ ಇದರಲ್ಲೇ ಬಿಟ್ಟಿದ್ದೀನಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಇಲ್ಲ ಅಂತಂದರೆ ನೀವು ಇಷ್ಟಕ್ಕೇ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಸಪ್ರೇಟಾಗಿ ಬೇಕಾದರೆ ಫೋಲ್ಡಿಂಗಿಗೆ ಅದು ಯಾವತ್ತು ನಾವು ಮಾಡಿದ್ವಲ್ಲ ಆ ಥರ ಸಪ್ರೇಟಾಗಿ ಮಾಡ್ಕೋಬೋದು. ಇಷ್ಟು ನೋಡೋಣ, ಆದರೆ ಸ್ಟಿಚಿಂಗ್ ವಿಡಿಯೋ ಮಾಡಿದರೆ ಅಪ್ಲೋಡ್ ಮಾಡ್ತೀನಿ.